ಈ ವೇದಿಕೆಯಲ್ಲಿ ವಿರಾಜಮಾನರಾಗಿರ್ತಕ್ಕಂಥ 1008 ಮಹಾಮಂಡಲೇಶ್ವರ ಶ್ರೀ ಶ್ರೀ ಬ್ರಹ್ಮಾನಂದ ಸರಸ್ವತಿ ಯತಿವರ್ಯರ ಪಾದಕಮಲಗಳಿಗೆ ಪ್ರಣಾಮಗಳನ್ನು ಸಲ್ಲಿಸ್ತಾ, ನಮ್ಮೆಲ್ಲರ ಗುರುಗಳು ಹಿರಿಯರಾಗಿರ್ತಕ್ಕಂಥ ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್ಜಿಯವರ ಆಶೀರ್ವಾದವನ್ನು ಬೇಡಿಕೊಳ್ಳುತ್ತಾ, ವೇದಿಕೆಯಲ್ಲಿರ್ತಕ್ಕಂಥ ಗಣ್ಯರಾಗಿರ್ತಕ್ಕಂಥ 3 ಜನ ಡಾಕ್ಟರ್ ಇದ್ದಾರೆ. ಡಾಕ್ಟರ್ ಹರ್ಷ ಸಂಪಿಗೆ ತಯಾರರೆ, ಡಾಕ್ಟರ್ ತುಳುಪುಲೆ ಅವರೇ, ಡಾಕ್ಟರ್ ದೋಂಗ್ರೆ ಅವರೇ, ಅದೇ ರೀತಿ ನಮ್ಮ ಉದ್ಯಮಿಗಳಾಗಿರ್ತಕ್ಕಂಥ ಗಂಗಾಧರ್ ಮಿತ್ತಮ್ಮರವರೇ, ಯೋಗೀಶ್ ಕುಮಾರ್ ಕಡ್ತಿಲ್ ಅವರೇ, ಅದೇ ರೀತಿ ನಮ್ಮ ಬೆಂಗಳೂರಿನ ಉದ್ಯಮಿಗಳಾಗಿರ್ತಕ್ಕ ಕಿರಣ್ ರವರೇ, ದೇವದಾಸ್ ಅಣ್ಣ, ಅದೇ ರೀತಿ ನಮ್ಮ ಸಂಸ್ಕಾರ ಭಾರತೀಯ ಅಧ್ಯಕ್ಷರಾಗಿರ್ತಕ್ಕಂಥ ಕೊಟ್ಟಾರಿ ಅವರೇ, ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಉಪಾಧ್ಯಕ್ಷರಾಗಿರ್ತಕ್ಕಂಥ ಜಯಂತ್ ಕೋಟ್ಯಾನ್ರವರೇ, ಸಂಸ್ಕಾರ ಭಾರತೀಯ ತಾಲೂಕು ಘಟಕದ ಅಧ್ಯಕ್ಷರು, ಈ ಕಾರ್ಯಕ್ರಮದ ಯಶಸ್ವಿ ಕಾರ್ಯಕ್ರಮದ ರೂವಾರಿಗಳಾಗಿರ್ತಕ್ಕಂಥ ಆತ್ಮೀಯ ಮಿತ್ರರಾಗಿರ್ತಕ್ಕಂಥ ಸಂಪತ್ ಸುವರ್ಣ ಅವರೇ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಸಜ್ಜನ ಭಕ್ತಾಭಿಮಾನಿ ಬಂಧುಗಳೇ, ಇವತ್ತು ಈ ಹನುಮ ಜಯಂತಿಯ ಈ ಸಂದರ್ಭದಲ್ಲಿ ಈ ವೇದಿಕೆಯಲ್ಲಿ ಮಾತಾಡಲಿಕ್ಕೆ ಭಾಳ ಸಂತೋಷ ಆಗ್ತದೆ. ಯಾಕೆ ಅಂತ ಹೇಳಿದರೆ, ಡಾಕ್ಟರ್ ಬಗ್ಗೆ ಸ್ವಾಮೀಜಿಯವರು ಉಲ್ಲೇಖ ಮಾಡಿದರು, ಯಾವ ರೀತಿಯಾಗಿ ಹಿಂದೂ ಸಮಾಜಕ್ಕೆ ಸ್ಫೂರ್ತಿ ಮತ್ತು ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಅಂತ ಹೇಳುವಂಥದ್ದು. ಕಳೆದ ಒಂದು 25-30 ವರ್ಷದ ಹಿಂದೆ ಈ ದೇಶ ಹೇಗಿತ್ತು, ಈಗ ಹಿಂದೂ ಶಕ್ತಿಯ ಮೂಲಕ ಈ ದೇಶ ಹೇಗಿದೆ ಎನ್ನುವಂಥದ್ದನ್ನು ಉಲ್ಲೇಖ ಮಾಡಿದಾಗ ಅಥವಾ ಅದನ್ನು ತಗೊಂಡಾಗ, ಆ ರೀತಿಯಾಗಿ ಹಿಂದೂ ಸಮಾಜ, ಆ ರೀತಿಯಾಗಿ ಭಾರತ ಬೆಳಗಲಿಕ್ಕೆ ಕಾರಣ ಯಾವುದು ಅಂತ ಹೇಳಿದರೆ ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಆ ರೀತಿಯ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಸ್ಫೂರ್ತಿ ಯಾರು ಅಂತ ಕೇಳಿದರೆ ನಮ್ಮಲ್ಲಿ ಡಾಕ್ಟರ್ ಪ್ರಭಾಕರ್ ಭಟ್ರು ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಬೇಕಾಗ್ತದೆ. ಪ್ರಾಯಶಃ ಇವತ್ತು ನಮಗೆಲ್ಲರಿಗೂ ಪ್ರೇರಣೆ ಯಾರು ಕೇಳಿದರೆ ರಾಮ. ಒಂದು ಕಾಲಘಟ್ಟದಲ್ಲಿ ಕಾಬೂಲ್ನಿಂದ ಬಂದಿರತಕ್ಕಂಥ ಮುಸಲ್ಮಾನ ದಾಳಿಕೋರರು ಈ ದೇಶವನ್ನು ಅತ್ಯಂತ ಹೆಚ್ಚು ವರ್ಷಗಳ ಕಾಲ ಕೈಯಲ್ಲಿ ಹಿಡ್ಕೊಳ್ಬೇಕಾದ್ರೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಅವರು ಯೋಚನೆ ಮಾಡಿದ್ದು ಹಿಂದೂ ಸಮಾಜದ ಧಾರ್ಮಿಕ ಅಸ್ಮಿತೆ ಯಾವುದು ಅಂತ ಕೇಳಿದರೆ ಅದು ಅಯೋಧ್ಯೆಯ ರಾಮ ಮಂದಿರ. ಆ ಅಯೋಧ್ಯೆಯ ರಾಮ ಮಂದಿರವನ್ನು, ಆ ಹಿಂದೂಗಳ ಅಸ್ಮಿತೆಯನ್ನು ಕೆಡವಿದ್ರೆ ಮಾತ್ರ ನಿರಂತರವಾಗಿ ಸಾವಿರಾರು ವರ್ಷಗಳ ಕಾಲ ಇಲ್ಲಿ ಇಸ್ಲಾಂನ ಆಡಳಿತ ಮಾಡಬಹುದು ಅಂತ ಯೋಚನೆ ಮಾಡಿದರು ಕಾಬೂಲ್ನಿಂದ ಬಂದಿರತಕ್ಕಂಥ ಆ ದಾಳಿಕೋರ ಇಸ್ಲಾಂ ಮತೀಯರು. ಅದು ನಾಶ ಆಯಿತು, ಗೋರಿ ಆಯಿತು, ಇನ್ನೇನೋ ಆಯಿತು, ಅದೆಲ್ಲ ಇತಿಹಾಸ. ಆದರೆ ಹಿಂದೂ ಸಮಾಜ ಸಂಘಟಿತವಾಗಿರಲಿಲ್ಲ. 500 ವರ್ಷ ತಗೊಂಡ್ವಿ ನಾವು. 500 ವರ್ಷದ ನಂತರ ಮತ್ತೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಿ ಪ್ರಭು ಶ್ರೀರಾಮಚಂದ್ರ ದೇವರ ಪ್ರತಿಷ್ಠೆ ಆಯಿತು. ಇವತ್ತು ನಮ್ಮ ಶ್ರೀಮಂತಿಗೆ ಹೇಗೆ ಅಂತ ಕೇಳಿದರೆ, ಅಯೋಧ್ಯೆ ರಾಮ ಮಂದಿರದ ಹಣೆಯಲ್ಲಿರ್ತಕ್ಕಂಥ ಆ ತಿಲಕ ಇದೆಯಲ್ಲ, 800 ಕೋಟಿ ಬೆಳೆ ಬಾಳ್ತಕ್ಕಂಥ ಒಂದು ತಿಲಕ ಇರ್ತಕ್ಕಂಥದ್ದು. ಆ ಕಂಠಿ ಎಷ್ಟು ಕೇಳಿದ್ರೆ 1,000 ಕೋಟಿ ರೂಪಾಯಿಯ ಬಂಗಾರದ ಕಂಠಿಯನ್ನು ಇಟ್ಕೊಂಡಿರ್ತಕ್ಕಂಥ ಶ್ರೀಮಂತ ಹಿಂದುತ್ವ ಇವತ್ತು ಇಡೀ ಜಗತ್ತಿಗೆ ಆದರ್ಶವಾಗಿ ಎದ್ದು ನಿಂತಿದೆ ಎನ್ನುವಂಥದ್ದನ್ನು ಹೇಳಲಿಕ್ಕೆ ನಾನು ಬಹಳ ಸಂತೋಷ ಪಡ್ತೇನೆ. ಅವತ್ತು ಅಸ್ಮಿತೆಯನ್ನು ಕೆಡವಿರ್ತಕ್ಕಂಥ ಕಾಬೂಲ್ನ ಇಸ್ಲಾಮಿಗಳು ಇವತ್ತು ತೆಂಗಿನಕಾಯಿ ಚಿಪ್ಪಿಟ್ಕೊಂಡು ಭಿಕ್ಷೆ ಬೇಡತಕ್ಕಂಥ ಸ್ಥಿತಿಯಲ್ಲಿದ್ದಾರೆ ಎನ್ನುವಂಥದ್ದನ್ನು ನೆನಪು ಮಾಡಬೇಕು. ಯಾಕೆ ಅಂತ ಹೇಳಿದರೆ ಅದು ಈ ದೇಶದ ಹಿಂದುತ್ವದ ಶಕ್ತಿ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಪ್ರಾಯಶಃ ಇಲ್ಲಿ ಸೇರಿರ್ತಕ್ಕಂಥ ನಾವೆಲ್ಲರೂ ಹಿಂದುತ್ವಕ್ಕೆ ಶಕ್ತಿ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಇಲ್ಲಿ ಸಂಘಟಿಸ್ತಕ್ಕಂಥದ್ದು. ಪ್ರಾಯಶಃ ಸಹಸ್ರ ಮಾನಗಳ ಇತಿಹಾಸದಲ್ಲಿ ಹಿಂದುತ್ವ ಇವತ್ತಿಗೂ ಉಳಿದಿದೆ ಅಂತ ಹೇಳಿದರೆ ನಾವು ಮಾಡಿಕೊಂಡು ಬಂದಿರತಕ್ಕಂಥ ಆಚರಣೆಗಳು. ಅದು ಯಾವ ಆಚರಣೆಗಳು ಅಂತ ಹೇಳಿದರೆ, ನಮ್ಮ ತಾಯಿ, ನಮ್ಮ ತಂದೆ, ನಮ್ಮ ಅಣ್ಣ, ನಮ್ಮ ತಮ್ಮ ಅಥವಾ ನಮ್ಮ ಸಂಬಂಧಿಕರು ಇವತ್ತಿನಿಂದ ನಾಳೆಯ ಯುವ ಜನಾಂಗಕ್ಕೆ ಹೇಳಿಕೊಟ್ಟಿರ್ತಕ್ಕಂಥ ಧಾರ್ಮಿಕ ಆಚರಣೆಯ ಪರಂಪರೆಗಳು. ಆ ಧಾರ್ಮಿಕ ಆಚರಣೆಯ ಪರಂಪರೆಗಳೇ ಇವತ್ತು ನಮ್ಮನ್ನು ಮತ್ತೆ ಸನಾತನ ಹಿಂದೂ ಧರ್ಮವನ್ನು ಉಳಿಸಿದೆ. ಇನ್ನು ಸಹಸ್ರ ವರ್ಷಗಳ ಕಾಲ ಉಳಿಸ್ತದೆ. ಯಾಕಂದರೆ ನಾವು ಇತಿಹಾಸದ ಪುಸ್ತಕವನ್ನು ಓದಿದವರೆಲ್ಲರೂ ಶಾಲೆಯಲ್ಲಿ ರೋಮನ್ ನಾಗರಿಕತೆ ಇರ್ಬೋದು, ಗ್ರೀಸ್ ನಾಗರಿಕತೆ ಇರ್ಬೋದು, ಮೆಸೊಪೊಟೋಮಿಯಾ ನಾಗರಿಕತೆಯನ್ನು ಕೇಳ್ತೇನೋ. ಆ ಯಾವ ನಾಗರಿಕತೆಯು ಇವತ್ತು ಅಸ್ತಿತ್ವದಲ್ಲಿಲ್ಲ. ಯಾಕೆ ಅಂತ ಕೇಳಿದರೆ ಅದನ್ನು ಮುಂದುವರಿಸಿಕೊಂಡು ಹೋಗತಕ್ಕಂಥ ಶಕ್ತಿ ಅವರಲ್ಲಿ ಇರಲಿಲ್ಲ. ಆದರೆ ಹಿಂದೂ ಸಮಾಜ ಇವತ್ತಿಗೂ ಸನಾತನವಾಗಿ ಉಳಿದಿದೆ ಅಂತ ಹೇಳಿದರೆ ನಮ್ಮ ಹಿರಿಯರು ನಮ್ಮ ಹಿಂದೂ ಸಂಸ್ಕೃತಿಯನ್ನು ನಾವು ಮತ್ತೆ
ಅದನ್ನು ಮುಂದುವರಿಸ್ತಕ್ಕಂಥ ಕೆಲಸ ಈ ಹನುಮೋತ್ಸವದ ಮೂಲಕ, ರಾಮೋತ್ಸವದ ಮೂಲಕ, ಅಥವಾ ಮನೆಯಲ್ಲಿರ್ತಕ್ಕಂಥ ಹಿಂದೂ ಸಂಸ್ಕೃತಿ, ತಂದೆ ತಾಯಿ ಹೇಳಿಕೊಟ್ಟಿರ್ತಕ್ಕಂಥ ಸಂಸ್ಕೃತಿಯನ್ನು ಮಕ್ಕಳಿಗೆ ಹಸ್ತಾಂತರಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವಲ್ಲ. ಆ ಕಾರಣದಿಂದಾಗಿ ಈ ಹನುಮ ಜಯಂತಿ ಈ ವೇದಿಕೆಯಲ್ಲಿ ಹೇಳಿದ್ದೇನೆ, ಇನ್ನೂ ಸಹಸ್ರ ವರ್ಷಗಳ ಕಾಲ ನನ್ನ ಧರ್ಮ, ಹಿಂದೂ ಧರ್ಮ ಜೀವಂತವಾಗಿ ಸನಾತನ ಧರ್ಮವಾಗಿ ಉಳಿತದೆ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಪ್ರಾಯಶಃ ನನಗೂ ಖುಷಿ ಇದೆ, ಯತಿವರಿಯರು ಹೇಳಿದರು ರಾಜಕಾರಣದಲ್ಲೂ ಒಂದು ರಾಷ್ಟ್ರೀಯತೆಯ ಧರ್ಮ ಇರಬೇಕು ಅಂತ ಹೇಳಿ. ಪ್ರಾಯಶಃ ಒಂದು ಕಾಲಘಟ್ಟದನ್ನು ಯೋಚನೆ ಮಾಡಿದಾಗ ಒಂದು ಸಲ ಕಾಶ್ಮೀರದಲ್ಲಿ ಬಾಂಬ್ ಸ್ಫೋಟ ಆಗ್ತದೆ, ಇನ್ನೊಂದು ಸಲ ಮುಂಬೈಯಲ್ಲಿ ಬಾಂಬ್ ಸ್ಫೋಟ ಆಗ್ತದೆ, ಇನ್ನೊಂದು ಸಲ ಕನ್ಯಾಕುಮಾರಿಯಲ್ಲಿ ಬಾಂಬ್ ಸ್ಫೋಟ ಆಗ್ತದೆ. ಮೊನ್ನೆ ಎನ್ಐಎ ತಂಡ ಬಂದು ಎಲ್ಲೆಲ್ಲಿ ಬಾಂಬು ಹಾಕಿದವರು ಇದ್ದಾರೆ ಅಂತ ಹುಡುಕಿಕೊಂಡು ಹೋದಾಗ ಪಡಂಗಡಿಯಲ್ಲೂ ಒಂದು ಮನೆಯಲ್ಲಿ ಬಾಂಬ್ ಹಾಕಿದವರು ಇದ್ದಾರೆ ಅಂತ ಹೇಳುವ, ಆ ಸಂಪರ್ಕದಲ್ಲಿ ಇದ್ದಾರೆ ಅಂತ ಹೇಳುವಂಥದ್ದು ಎನ್ಐಎ ಎತ್ತುಕೊಂಡು ಹೋಗ್ತದೆ. ಮಂಗಳೂರಿಗೂ ನಂಟಿರ್ತದೆ, ನಮ್ಮ ಬೆಳ್ತಂಗಡಿಗೂ ನಂಟಿರ್ತದೆ, ಗುರುವೆಂಟ್ಕೆರೆಗೂ ನಂಟಿರ್ತದೆ. ಆದರೆ ಕಳೆದ 14 ವರ್ಷದಿಂದ ಎಲ್ಲಿಯೂ ಬಾಂಬ್ ಸಬ್ದು ಕೇಳೋದಿಲ್ಲ. ಯಾಕಂತ ಹೇಳಿದ್ರೆ ರಾಷ್ಟ್ರ ಶಕ್ತಿಯ, ರಾಷ್ಟ್ರದ ಬಗ್ಗೆ ಚಿಂತನೆ ಮಾಡತಕ್ಕಂಥ ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.